ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಮೈಸೂರು ವಿಭಾಗದ ಅಂದರೆ ಕರ್ನಾಟಕದ 4 ಕಂದಾಯ ವಿಭಾಗಗಳಲ್ಲಿ ಮೈಸೂರು ವಿಭಾಗ ಕೂಡ ಒಂದು. ಹಿಂದಿನ ಕ್ಲಾಸಲ್ಲಿ ನಾನು ಬೆಂಗಳೂರು ವಿಭಾಗದ ಬಗ್ಗೆ ಮಾಡಿದ್ದೆ ಕ್ಲಾಸ್ನ. ಈ ವಿಡಿಯೋದಲ್ಲಿ ನಾನು ಮೈಸೂರು ವಿಭಾಗದ ಬಗ್ಗೆ ಸಂಪೂರ್ಣ ಕ್ಲಾಸ್ ಮಾಡ್ತೇನೆ. ನೋಡಿ, ಇದು ನಮ್ಮ ಮೈಸೂರು ವಿಭಾಗದ ಮ್ಯಾಪ್ ಆಗಿರ್ತದೆ. ಮೈಸೂರು ವಿಭಾಗ ಯಾವ್ಯಾವ ಡಿಸ್ಟಿಕಲ್ಲಿ ಯಾವ್ಯಾವ ಡಿಸ್ಟಿಕ್ ಹೊಂದಿದೆ ಮೈಸೂರು ವಿಭಾಗ ಅನ್ನೋದಕ್ಕೆ ಇದು ಮ್ಯಾಪ್ನ ನೋಡಿ. ನಾವು ಮ್ಯಾಪ್ ರೀಡಿಂಗ್ನಲ್ಲಿ ಅರ್ಧ ಗ್ಯಾಪ್ನ ಇಟ್ಕೊಳೋಕ್ಕೆ ಪ್ರಯತ್ನ ಪಡಬೇಕು. ನೋಡಿ, ಇಲ್ಲಿ ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮೈಸೂರು, ಮಂಡ್ಯ ಮತ್ತು ಚಾಮರಾಜನಗರಗಳನ್ನು ನೋಡ್ತೇವೆ. ಇದು ಮೈಸೂರು ವಿಭಾಗದ ಜಿಲ್ಲಾವಾರು ಭೂಪಟವಾಗಿರ್ತದೆ. ನೋಡಿ, ಎಂಟು ಜಿಲ್ಲೆಗಳನ್ನು ಯಾವ ವಿಭಾಗವನ್ನು ಹೊಂದಿದೆ ಅಂದರೆ ಮೈಸೂರು ವಿಭಾಗ ಹೊಂದಿದೆ. ನಂತರ ಬೆಂಗಳೂರು 9 ಜಿಲ್ಲೆಗಳನ್ನು ಹೊಂದಿದೆ, ಆದರೆ ಮೈಸೂರು 8 ಜಿಲ್ಲೆಗಳನ್ನು ಹೊಂದಿದೆ. ಅವುಗಳೆಂದರೆ ನೋಡಿ, ಅವಳು ಹೇಳಿದ್ನಲ್ಲ 8 ಅವೇ ಇವೆ. ನೋಡಿ, ಇಲ್ಲಿ ನಾವು ಈ ಮೈಸೂರು ವಿಭಾಗದಲ್ಲಿ ಏನೇನು ನೋಡ್ತೀವಿ ಅಂದರೆ ನದಿಗಳು, ಪರ್ವತಗಳು, ಶ್ರೇಣಿಗಳು, ಅರಣ್ಯಗಳು, ವನ್ಯಮೃಗ ಧಾಮಗಳು, ಕಾಫಿ ಬೆಳೆ ಬಗ್ಗೆ ತೋಟಗಳು ಮತ್ತು ಕರಾವಳಿ ಬಂದರುಗಳು ಪ್ರಸಿದ್ಧಿಯಾಗಿದೆ. ಇದರ ಬಗ್ಗೆ ಈ ವಿಭಾಗದಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಚಾರಿತ್ರಿಕ ಹಿನ್ನೆಲೆ ನೋಡೋದಾದರೆ ಮೈಸೂರನ್ನು ತುಂಬ ಆರಂಭದಲ್ಲಿ ಯಾರು ಆಳ್ತಿದ್ರು ಅಂದರೆ ಗಂಗರು ಮೈಸೂರನ್ನು ಆಳ್ತಿದ್ರು. ಅವರ ರಾಜಧಾನಿ ಯಾವುದಾಗಿತ್ತು ಅಂದರೆ ತಲಕಾಡಾಗಿತ್ತು, ಗಂಗರ ರಾಜಧಾನಿ. ನಂತರ ಯಾರ್ಯಾರು ಆಳ್ವಿಕೆ ನಡೆಸಿದ್ರು ಅಂದರೆ ಚೋಳರು, ಹೊಯ್ಸಳರು, ವಿಜಯನಗರ ಮುಂತಾದ ರಾಜಮನೆತನಗಳು ಮೈಸೂರು ಪ್ರದೇಶವನ್ನು ಆಳ್ವಿಕೆ ಮಾಡಿದ್ರು. ಆದರೆ ಹೆಚ್ಚು ಕಾಲ ಯಾರಪ್ಪ ಆಳ್ವಿಕೆ ಮಾಡಿದ್ರು ಅಂದರೆ ನಮ್ಮ ಮೈಸೂರು ಒಡೆಯರು ಹೆಚ್ಚು ಕಾಲ ಆಳ್ವಿಕೆ ಮಾಡಿದ್ರು. ಶತಮಾನಗಳ ಕಾಲ ಕೂಡ ಆಳ್ವಿಕೆ ಮಾಡಿದ್ರು. ಕೆಲವು ದುರ್ಬಲ ರಾಜರುಗಳಿಂದ ಚಿಕ್ಕದೇವರಾಜಯ್ಯ ಮುಂತಾದ ಒಡೆಯರ ನಂತರ ದುರ್ಬಲ ರಾಜರುಗಳು ಬಂದಾಗ ಹೈದರಾಲಿ ಮತ್ತು ಅವನ ಮಗ ಟಿಪ್ಪು ಸ್ವಲ್ಪ ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ರು. ನಂತರ ನಾವು ನೋಡಿ, ಇಲ್ಲಿ ಮೈಸೂರನ್ನು ಮಹಿಷನಾಡು ಎಂದು ಕರೆಯುತ್ತಾರೆ. ಯಾಕಂದರೆ ಇಲ್ಲಿ ನೋಡಿ ಇತಿಹಾಸ ಇದೆ, ಇದನ್ನು ನೋಡ್ಕೊಬೇಕು ನೀವು. ಇತಿಹಾಸ ಇದೆ, ನೋಡ್ಕೊಬೇಕು. ಒಡೆಯರ ಮೊದಲ ಅರಸ ಯಾರು ಅಂತ ಕೇಳ್ತಾರೆ. ಒಡೆಯರ ಮೊದಲ ಅರಸ ಯಾರು ಅಂತ ಕೇಳಿದ್ರೆ ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ. ಚಿಕ್ಕದೇವರಾಜ ಒಡೆಯ, ನಾಲ್ವಡಿ ಕೃಷ್ಣರಾಜ ಒಡೆಯ. ಅದಕ್ಕೆ ಸರಿಯಾದ ಉತ್ತರ ನೋಡಿ, ಒಡೆಯರ ಮನೆತನದ ಮೊದಲ ಅರಸು ಯದುರಾಯ ಮೈಸೂರು ಒಡೆಯರ ಸ್ಥಾಪಕ ಯಾರು? ಯದುರಾಯ. ಅತ್ಯಂತ ಪ್ರಸಿದ್ಧ ರಾಜ ಒಡೆಯರು ಯಾರು ಅಂದರೆ ಚಿಕ್ಕದೇವರಾಜ ಒಡೆಯರು. ಕೇಳ್ತಾರೆ, ನವಕೋಟಿ ನಾರಾಯಣ ಯಾರು? ಇವರೇ ಚಿಕ್ಕದೇವರಾಜ ಒಡೆಯರು. ತುಂಬ ಇಂಪಾರ್ಟೆಂಟು ನೋಡಿ. ಇವರು ಸುಪ್ರಸಿದ್ಧರಾದಮೇಲೆ ಸ್ವಲ್ಪ ಕಾಲ ಸಿಂಹಾಸನಕ್ಕೆ ಬಂದ ಅರಸರು ದುರ್ಬಲರಾಗಿದ್ದಾಗ ಸೇನಾಧಿಪತಿಯಾಗಿದ್ದ ಹೈದರಾಲಿ ಆಳ್ವಿಕೆ ಮಾಡ್ತಾನೆ. ಮತ್ತು ಅವನ ಮಗನಾದ ಟಿಪ್ಪು ಕೂಡ ಆಳ್ವಿಕೆ ಮಾಡ್ತಾನೆ. ಎಷ್ಟರಿಂದ 1761ರಿಂದ 1799ರವರೆಗೆ ನಾವು ನೋಡ್ತೇವೆ. ನೋಡಿ, ಇಲ್ಲಿ ಬ್ರಿಟಿಷರ ವಿರುದ್ಧ ಅನೇಕ ಹೋರಾಟಗಳನ್ನು ನಡೆಸ್ತಾ ಹೌದು 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೆದವು. ಅದರಲ್ಲಿ ಫಸ್ಟ್ನೇದರಲ್ಲಿ ಟಿಪ್ಪು ಗೆದ್ದ, ಲಾಸ್ಟ್ನೇದರಲ್ಲಿ 1799ರಲ್ಲಿ ಟಿಪ್ಪು ಮರಣ ಹೊಂತಾನೆ. ನೋಡಿ, ಟಿಪ್ಪು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಏನರಿಂದ ಕೊನೆಯಾಗ್ತದೆ ಅಂದರೆ ಮದ್ರಾಸ್ ಒಪ್ಪಂದದ ಮೂಲಕ ಕೊನೆಯಾಗ್ತದೆ. 1767ರಿಂದ 69ರವರೆಗೂ ನಡೀತದೆ. ಯಾವುದು? ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ. ನಂತರ ಎರಡನೇದು ನೋಡೋದಾದರೆ ಎರಡನೇದು ಆಂಗ್ಲೋ ಮೈಸೂರು ಯುದ್ಧ 1980ರಲ್ಲಿ ನಡೀತದೆ. ಇದು 84ರಲ್ಲಿ ಮಂಗಳೂರು ಒಪ್ಪಂದದ ಮೂಲಕ ಕೊನೆಯಾಗ್ತದೆ. ಯಾವುದು? ಎರಡನೇ ಆಂಗ್ಲೋ ಮೈಸೂರು ಯುದ್ಧ 1780ರಿಂದ 84ರವರೆಗೂ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೀತದೆ. ನಂತರ ಯಾವುದು ಸರ್ ಅಂದರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1790ರಿಂದ 94ರವರೆಗೆ ನಡೀತದೆ. ಅದು ಯಾವುದು ಅಂದರೆ ಶ್ರೀರಂಗಪಟ್ಟಣ ಒಪ್ಪಂದ ನೋಡಿ. ನಂತರ 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೀತದೆ. ಆದರೆ ಟಿಪ್ಪು ಮರಣ ಹೊಂದ್ತಾನೆ.
ಮರಣ ಹೊಂದುತ್ತಾನೆ. ಇದು ಟಿಪ್ಪುವಿನ ಬಗ್ಗೆ. ನೋಡಿ, ಟಿಪ್ಪುವನ್ನು ಮೊದಲು ರಾಕೆಟ್ ಕಂಡುಹಿಡಿದ ಮೊದಲು ರಾಕೆಟ್ ಕಂಡುಹಿಡಿದ, ಮತ್ತು ಇವನು ಮೈಸೂರಿನ ಹುಲಿ ಅಂತ ಕರೀತಾರೆ. ಇದು ತುಂಬ ಪ್ರಮುಖವಾದ ಟಿಪ್ಪುವಿನ ಮಾಹಿತಿ. ನೋಡಿ, ಟಿಪ್ಪು ಮರಣ ಹೊಂದ್ಮೇಲೆ 1799ರಲ್ಲಿ ಟಿಪ್ಪು ಮರಣ ಹೊಂದ್ಮೇಲೆ ಮತ್ತೆ ಮೈಸೂರು ಆಡಳಿತ ಒಡೆಯರ ಕೈಗೆ ಬಂತು. 1831ರಲ್ಲಿ ಆಡಳಿತ ತಮ್ಮ ನೇರ ವಶಕ್ಕೆ ತೆಗೆದುಕೊಂಡರು. ಯಾರು? ಮತ್ತೆ ಬ್ರಿಟಿಷರು. ಎಷ್ಟರಲ್ಲಿ? 1831ರಲ್ಲಿ. ಆಗ ಮತ್ತೆ ತಮ್ಮ ವಶಕ್ಕೆ ಪಡೆದ್ರು. ನಂತರ 1881ರಲ್ಲಿ ಮತ್ತೆ ಆಳ್ವಿಕೆಯನ್ನು ಒಡೆಯರಿಗೆ ನೀಡಿದ್ರು. ಇದು ತುಂಬ ಇಂಪಾರ್ಟೆಂಟ್. ಎಷ್ಟರಲ್ಲಿ ಕೊಟ್ಟರು, ಎಷ್ಟರಲ್ಲಿ ತಗೊಂಡ್ರು ವಾಪಸ್ಸು ಅಂತ ಕೇಳ್ತಾರೆ. ಅದಕ್ಕೋಸ್ಕರ ನೋಡ್ಕೊಳ್ಳಿ. ನೋಡಿ, ನಾವಿಲ್ಲಿ ನೋಡ್ಬೋದು ನಾಲ್ವಡಿ ಕೃಷ್ಣರಾಜ ಒಡೆಯರು, ಸರ್ ಎಂ ವಿಶ್ವೇಶ್ವರಯ್ಯ ರಾಜ್ಯ ಕೈಗಾರಿಕಾ ನಿರ್ಮಾತೃ, ಸರ್ ಜೈಸ್ಮಾಯಿಲ್ ಅತ್ಯಂತ ಪ್ರಮುಖ ದಿವಾನರಾಗಿದ್ದರು. ನೋಡಿ, ಇವ್ರ ಬಗ್ಗೆ ಇಲ್ಲಿ ನೋಡಬಹುದು. ನಂತರ ಬನ್ನಿ, ಈ ವಿಭಾಗದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿವಿಧ ರಾಜಮನೆತನಗಳು ಆಳ್ವಿಕೆ ನಡೆಸಿದ್ವು. ಓಕೆ, ನೋಡಿ ಇಲ್ಲಿ ರಾಣಿ ಅಬ್ಬಕ್ಕ ಅವರು ನೋಡ್ತಾ ಇದ್ದೀವಿ. ಇದರಲ್ಲಿ ಪ್ರಮುಖ ಅಂಶ ನೋಡೋದಾದರೆ ಹಾಲೇರಿ ಮನೆತನ. ನೋಡಿ, ಇದು ತುಂಬಾ ಇಂಪಾರ್ಟೆಂಟು. ಹಾಲೇರಿ ಮನೆತನ 17ನೇ ಶತಮಾನದಲ್ಲಿ ತನ್ನ ಆಳ್ವಿಕೆಯನ್ನು ಸ್ಥಾಪಿಸಿತು. ಬಿದನೂರು ಇವರ ರಾಜಧಾನಿಯಾಗಿತ್ತು. ಹಾಲೇರಿ ಅರಸರಲ್ಲಿ ದೊಡ್ಡ ವೀರಪ್ಪ ಅತ್ಯಂತ ಪ್ರಸಿದ್ಧ ದೊರೆ. ಚಿಕ್ಕವೀರರಾಜ ಕೊನೆಯ ರಾಜ. ಯಾದರಲ್ಲಿ? ಹಾಲೇರಿ ಮನೆತನದಲ್ಲಿ ಕೊನೆಯ ರಾಜ ಚಿಕ್ಕವೀರರಾಜ. ಇದು ನಂತರ ಬಂದರು ದುರ್ಬಲರಾಗದಿಂದ ಬ್ರಿಟಿಷರು ವಶ ಮಾಡಿಕೊಂಡ್ರು. ನೋಡಿ, ಇದು ತುಂಬ ಕೇಳ್ತಾರೆ, ಇವು ಇಂಪಾರ್ಟೆಂಟ್. ಹಾಲೇರಿ ಮನೆತನದ ಬಗ್ಗೆ ತುಂಬ ಇಂಪಾರ್ಟೆಂಟು ಟಾಪಿಕ್ಕು. ಇವನು ಕ್ಲೀನಾಗಿ ನೋಡ್ಕೊಳ್ಳಿ. ನಂತರ ನೋಡಿ ಇಲ್ಲಿ ಕೊಡಗು ಸ್ವಾತಂತ್ರ್ಯ ನಂತರ ಕೊಡಗು ಒಂದು ಪ್ರತ್ಯೇಕ ರಾಜ್ಯವಾಗಿತ್ತು. ಕೂರ್ಗ್ ರಾಜ್ಯವಾಗಿತ್ತು. ನಂತರ ಏಕೀಕರಣ ಸಮಯದಲ್ಲಿ 1956 ನವೆಂಬರ್ 1ರಲ್ಲಿ ಕರ್ನಾಟಕ ಅಂದಿನ ಮೈಸೂರಿನ ವಿಲೀನವಾಯಿತು. ನಂತರ ನೋಡಿ, ಕೆಳದಿ ಸಂಸ್ಥಾನ ಇನ್ನೊಂದು ರಾಜಮನೆತನ. ಉಳ್ಳಾಳದ ರಾಣಿ ಅಬ್ಬಕ್ಕ ಪೋರ್ಚುಗೀಸರ ವಿರುದ್ಧ ಹೋರಾಡಿದಳು. ನೋಡಿ, ಇವರು ಉಳ್ಳಾಳದ ರಾಣಿ ಅಬ್ಬಕ್ಕ ತುಂಬ ಇಂಪಾರ್ಟೆಂಟು. ಪೋರ್ಚುಗೀಸರ ವಿರುದ್ಧ ಹೋರಾಡಿದ ರಾಣಿ ಯಾರು ಅಂತ ಕೇಳಿದ್ರೆ ಉಳ್ಳಾಳದ ಅಬ್ಬಕ್ಕ. ನೋಡಿ, ಇಲ್ಲಿ ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ? ತುಳುನಾಡು. ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನು ಒಳಗೊಂಡು ತುಳುನಾಡಿನಲ್ಲಿ 7ನೇ ಶತಮಾನದಿಂದ 14ನೇ ಶತಮಾನದವರೆಗೂ ಅಳುಪ ಮನೆತನ, ತುಂಬ ಇಂಪಾರ್ಟೆಂಟು, ಅಳುಪ ಮನೆತನ ಆಳ್ವಿಕೆ ಮಾಡ್ತು. ನಂತರ ನೋಡಿ, ಅತ್ಯಂತ ರಿಪೀಟೆಡ್ ಕ್ವಶನ್ ಇದು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕೂಡ. ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಏನೆಂದು ಕರೆಯುತ್ತಿದ್ದರು ಅಂತ ಕೇಳಿದ್ರೆ ಆನ್ಸರ್ ಬಂದ್ಬಿಟ್ಟು ಕೆನರಾ ತೀರ ಅಂತ ಕೂಡ ಕರೀತಾರೆ. ಯಾರು? ಬ್ರಿಟಿಷರು. ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಕೆನರಾ ಅಂತ ಕರೀತಿದ್ರು. ಈ ಪ್ರದೇಶವನ್ನು ಅವರು 1801ರಲ್ಲಿ ವಶಪಡಿಸಿಕೊಂಡ್ರು. ಯಾರು? ಬ್ರಿಟಿಷರು ಕರಾವಳಿಯನ್ನು 1860ರಲ್ಲಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಎಂದು ವಿಭಜಿಸಿದರು. ಕೇಳ್ತಾರೆ, ಯಾವ ಇಸುವಿಯಲ್ಲಿ? ಅಥವಾ ಸ್ವಾತಂತ್ರ್ಯ ನಂತರ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಎಂದು ವಿಭಜಿಸಿದರೋ ಅಥವಾ ಸ್ವಾತಂತ್ರ್ಯ ಪೂರ್ವದಲ್ಲೋ? ಈ ರೀತಿ ಕ್ವಶನ್ ಮಾಡೋ ಚಾನ್ಸಸ್ ಇದೆ. ಇಸ್ವಿನೂ ಗ್ಯಾಪ್ನ ಇಟ್ಕೊಬೇಕು. 1860ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ 1997ರಲ್ಲಿ ಉಡುಪಿ ಜಿಲ್ಲೆಯನ್ನಾಗಿ ಮಾಡಿದ್ರು. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸ್ಬಿಟ್ಟು ಉಡುಪಿ ಜಿಲ್ಲೆಯನ್ನಾಗಿ ಮಾಡಿದ್ರು. ನಂತರ ಇದಿಷ್ಟಿದೆಯಲ್ಲ, ಈ ಪ್ಯಾರಾಗ್ರಾಫ್ ತುಂಬ ಇಂಪಾರ್ಟೆಂಟು, ನೋಡ್ಕೊಬೇಕಾಗ್ತದೆ. ನಂತರ ಪ್ರಾಕೃತಿಕ ಸಂಪನ್ಮೂಲ. ಈ ವಿಭಾಗವು ವಿವಿಧ ಹವಾಮಾನಗಳಿಂದ ಕೂಡಿರ್ತದೆ. ಅಂದರೆ ಮಲೆನಾಡು ಪ್ರದೇಶ, ಸ್ವಲ್ಪ ಕರಾವಳಿ ಎಲ್ಲ ಹೊಂದಿರೋದ್ರಿಂದ ಇದು ತುಂಬ ಪ್ರಾಕೃತಿಕವಾಗಿ ಹವಾಮಾನ ಬದಲಾವಣೆ ಕಾಣ್ತಾ ಇರ್ತೀವಿ. ಇಲ್ಲಿ ಪರ್ವತಗಳು, ಶ್ರೇಣಿಗಳು, ದಟ್ಟ ಕಾಡು, ನಿತ್ಯ ಹರಿದೊರೆನ ಕಾಡುಗಳು, ಕರಾವಳಿ ಪ್ರದೇಶಗಳು ಎಲ್ಲ ಕಡೆ ನೋಡ್ತೀವಿ. ಉಷ್ಣವಲಯದ ವಲಯ ಕೂಡ ನೋಡ್ತೀವಿ. ಮಳೆ ಮಾರುತಗಳ ವಾತಾವರಣ ಕೂಡ ನೋಡ್ತೀವಿ ಇಲ್ಲಿ. ನೋಡಿ, ಮೈಸೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶ ಯಾವುದು ಅಂದರೆ ಉಡುಪಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಪಡೆದರೆ ಮಂಡ್ಯ ಜಿಲ್ಲೆ ಅತಿ ಕಡಿಮೆ ಮಳೆ ಪಡೆಯುತ್ತದೆ.
ಇದು ಮೈಸೂರು ವಿಭಾಗದ ಮಾತ್ರ. ಇಲ್ಲಿ ಅತಿ ಹೆಚ್ಚಾಗಿ ಏನು ಬೆಳೀತಾರೆ ಕೃಷಿ ಬೆಳೆಗಳೆಂದರೆ ರಾಗಿ, ಭತ್ತ, ಊದು, ಹೆಸರುಕಾಳು, ಹುರುಳಿಕಾಳು, ಜೋಳ ಮುಂತಾದವುಗಳು ಜಾಸ್ತಿ ಬೆಳೀತಾರೆ. ವಾಣಿಜ್ಯ ಬೆಳೆಗಳೆಂದರೆ ಕಾಫಿ, ಕಬ್ಬು. ಗೊತ್ತು, ಇಲ್ಲಿ ಚಿಕ್ಕಮಗಳೂರು ಕಾಫಿಗೆ ಅತ್ಯಂತ ಪ್ರಸಿದ್ಧ. ಅಡಕೆ, ಏಲಕ್ಕಿ, ಕಿತ್ತಳೆ, ಪೈನಾಪಲ್, ಗೋಡಂಬಿ ಮುಂತಾದವುಗಳನ್ನ ಹೆಚ್ಚಾಗಿ ಬೆಳೀತಾರೆ. ನೋಡಿ, ಇದು ತುಂಬ ಇಂಪಾರ್ಟೆಂಟು. ಇಲ್ಲಿದೆ ನೋಡಿ, ಭಾರತದಲ್ಲಿ ಕಾಫಿಯನ್ನು ಮೊದಲು ಚಿಕ್ಕಮಗಳೂರಿನಲ್ಲಿ ಬೆಳೆಯಲಾಯಿತು. ತುಂಬಾ ಇಂಪಾರ್ಟೆಂಟ್ ಇದು. ಭಾರತದಲ್ಲೇ ಕಾಫಿಯನ್ನು ಮೊದಲು ಎಲ್ಲಿ ಬೆಳೆಯಲಾಯಿತು? ಚಿಕ್ಕಮಗಳೂರಿನಲ್ಲಿ. ತುಂಬ ಇಂಪಾರ್ಟೆಂಟು. ನಂತರ ವಿಲೇದೆಲೆ ಕೂಡ ಬೆಳೆಯಲು ಆರಂಭ ಮಾಡಿದ್ರು. ನೋಡಿ, ಪ್ರಾಕೃತಿಕ ದೃಷ್ಟಿಯಿಂದ ನೋಡಿದ್ರೆ ಇದು ಅತ್ಯಂತ ಸಮೃದ್ಧವಾದ ವಿಭಾಗವಾಗ್ತದೆ. ಇಲ್ಲಿ ನೋಡಿ, ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಕಾಣ್ತೀವಿ ನಾವು. ಆದರೆ ಇಲ್ಲಿ ತುಂಬ ಅರಣ್ಯದಲ್ಲಿ ಬೆಳೆಯೋ ಮರಗಳು ಯಾವುದು ಅಂದರೆ ತೇಗ, ಶ್ರೀಗಂಧ, ಹೊಂಗೆ, ನಂದಿ, ಮತ್ತಿ ಮುಂತಾದ ಬೆಳೆಯುತ್ತವೆ ಮರಗಳು. ಇದು ತುಂಬ ಇಂಪಾರ್ಟೆಂಟು. ನಂತರ ನೋಡಿ, ಇಲ್ಲಿ ಈ ವಿಭಾಗದಲ್ಲಿ ಅನೇಕ ದೊಡ್ಡ ಮತ್ತು ಸಣ್ಣ ಪರ್ವತಗಳನ್ನು ಹೊಂದಿದೆ. ಅವುಗಳಲ್ಲಿ ಮುಖ್ಯವಾದದ್ದು ಯಾವುದು ಅಂದರೆ ಸುಬ್ರಹ್ಮಣ್ಯಂ ಬೆಟ್ಟ, ಹಿಮವಾದ್ ಗೋಪಾಲಸ್ವಾಮಿ ಬೆಟ್ಟ. ನೋಡಿ, ಇದು ಸೆಕೆಂಡ್ ಹೈಯೆಸ್ಟ್ ತುಂಬ ದೊಡ್ಡ ಬೆಟ್ಟ ಯಾವುದು ಅಂದರೆ ಗೋಪಾಲಸ್ವಾಮಿ ಬೆಟ್ಟವಾಗಿರ್ತದೆ. ಫಸ್ಟ್ನೇದು ಅದು ಅಂದರೆ ಬಿಳಿಗಿರಿ ರಂಗನ ಬೆಟ್ಟ. ಇಲ್ಲೇ ಇದೆಯಲ್ಲ ಬಿಳಿಗಿರಿ ರಂಗನ ಬೆಟ್ಟ. ನಂತರ ಫಸ್ಟು ಬಿಳಿಗಿರಿ ರಂಗನ ಬೆಟ್ಟ, ಸೆಕೆಂಡು ಗೋಪಾಲಸ್ವಾಮಿ ಬೆಟ್ಟ, ಮೂರನೇದು ಮಲೆ ಮಹದೇಶ್ವರ ಬೆಟ್ಟ ಮೂರನೇದಾಗ್ತದೆ. ನಂತರ ಇದು ಶಿಖರಗಳಲ್ಲಿ ಅತ್ಯಂತ ದೊಡ್ಡ ಶಿಖರ ಮುಳ್ಳಯ್ಯನಗಿರಿ, ಕೆಮ್ಮಣ್ಣನಗುಂಡಿ, ಚಾಮುಂಡಿ ಬೆಟ್ಟ, ಶ್ರವಣ ಬೆಳಗೊಳದ, ಚಂದ್ರಗಿರಿ ಬೆಟ್ಟ, ಇಂದ್ರಗಿರಿ ಬೆಟ್ಟ. ಪ್ರಸಿದ್ಧ ಬೆಟ್ಟಗಳು ಯಾವ ವಿಭಾಗದಲ್ಲಿ ಕಾಣ್ತವೆ ಅಂದರೆ ನಮಗೆ ಮೈಸೂರು ವಿಭಾಗದಲ್ಲಿ ಕಾಣ್ತವೆ. ಇಷ್ಟು ಬೆಟ್ಟಗಳು ತುಂಬ ಇಂಪಾರ್ಟೆಂಟು. ಬೆಟ್ಟಗಳಲ್ಲಿ ಫಸ್ಟ್ನೇದು ಅತಿ ಎತ್ತರವಾದ ಬೆಟ್ಟ ನೋಡಿ, ಬಿಳಿಗಿರಿ ರಂಗನ ಬೆಟ್ಟ, ನಂತರ ಗೋಪಾಲಸ್ವಾಮಿ ಬೆಟ್ಟ, ನಂತರ ಮಲೆ ಮಹದೇಶ್ವರ ಬೆಟ್ಟ. ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನಂತರ ಇಲ್ಲಿ ನೋಡಿ, ದಟ್ಟವಾದ ಅರಣ್ಯಗಳಿಗೆ ಹೆಸರುವಾಸಿಯಾದ ಮೈಸೂರು. ಇಲ್ಲಿ ತುಂಬ ಜೀವ ವೈವಿಧ್ಯಮಗಳಿದೆ. ಹುಲಿ, ಚಿರತೆ, ಕಾಡು ನಾಯಿ, ಜಿಂಕೆ, ಕಾಡೆಮ್ಮೆ ನೋಡ್ಬೋದು. ಇಲ್ಲೆಲ್ಲ ಹಲವಾರು ತಳಿಗಳನ್ನು ನೋಡಬಹುದು. ನೋಡಿ, ಇಲ್ಲಿ ಮೈಸೂರಿನಲ್ಲೇ ಒಂದು ಪ್ರಸಿದ್ಧ ಟಗರು ತಳಿ ಇದೆ. ಯಾವ ತಳಿ ಅಂತ ಕೇಳ್ತಾರೆ? ಮೈಸೂರಿನ ಜಿಲ್ಲೆಯ ಬನ್ನೂರು ಕುರಿ ಅಂತಾರಲ್ಲ, ಬನ್ನೂರು ಕುರಿ ಎಲ್ಲಿ ಸಿಗುತ್ತೆ ನಮಗೆ? ಹೆಚ್ಚು ಹೆಸರುವಾಸಿ ಮೈಸೂರಿನಲ್ಲಿ. ಇದು ತುಂಬ ಇಂಪಾರ್ಟೆಂಟು. ನಂತರ ನೋಡಿ, ಈ ವಿಭಾಗದಲ್ಲಿ ಪ್ರಸಿದ್ಧ ನದಿಗಳು ಯಾವ್ಯಾವ ಹರಿತಾ ಇದೆ? ಕಾವೇರಿ, ಹಾರಂಗಿ, ಹೇಮಾವತಿ, ನೇತ್ರಾವತಿ, ಕುಮಾರಧಾರ, ವೇದಾವತಿ, ಕಪಿಲ, ಯಗುಚಿ ಮುಂತಾದ ನದಿಗಳು ಎಲ್ಲಿ ಹರಿತವೆ ಅಂದರೆ ಮೈಸೂರು ವಿಭಾಗದಲ್ಲೇ ನದಿ. ಪ್ರಮುಖ ಜಲಪಾತಗಳು ನೋಡಿ ಹಂಗೆ: ಗಗನಚುಕ್ಕಿ, ಭರಚುಕ್ಕಿ, ಹೆಬ್ಬೆ ಫಾಲ್ಸ್, ಇರ್ಪಾ ಜಲಪಾತ, ಹೆಬ್ಬೆ ಫಾಲ್ಸ್. ಇವು ಪ್ರಮುಖವಾದ ಜಲಪಾತಗಳಾಗಿರ್ತವೆ. ನೋಡ್ಕೊಳ್ಳಿ ಯಾವ ಡಿಸ್ಟಿಕಲ್ಲಿ ಬರ್ತವೆ ಅನ್ನೋದು ತುಂಬ ಕೇಳ್ತಾರೆ. ಈ ಹೇಳಿಕೆ ಪ್ರಶ್ನೆಗಳಾಗಿ ಕೇಳ್ಬೋದು, ಚಾನ್ಸಸ್ ತುಂಬಾ ಇದೆ. ನೋಡಿ, ನಂತರ ಮೈಸೂರು ವಿಭಾಗದ ಜಿಲ್ಲೆಯಲ್ಲಿ ಮುಖ್ಯ ಖನಿಜಗಳು ಯಾವ್ಯಾವ ಸಿಗ್ತವೆ ಅಂದರೆ ಬಾಕ್ಸೈಟ್ ಸಿಗ್ತದೆ, ಫೆಲ್ಸೈಟ್, ಕ್ರೋಮಸೈಟ್ಸ್, ಸುಣ್ಣದ ಕಲ್ಲು, ಗ್ರಾನೈಟು, ಮ್ಯಾಂಗನೀಸು ಮುಂತಾದವುಗಳು ಖನಿಜ ಅಂಶಗಳು ಸಿಗ್ತವೆ. ತುಂಬ ಇಂಪಾರ್ಟೆಂಟ್. ಇನ್ನೊಂದು ಪಾಯಿಂಟ್ ಇದೆ, ಏನಂದರೆ ನೋಡಿ, ಇದೆ ದೇಶದಲ್ಲೇ ಫೆಲ್ಸೈಟ್ ಅದಿರು ಸಿಗುವ ಏಕೈಕ ಜಿಲ್ಲೆ ಯಾವುದು ಅಂದರೆ ಮೈಸೂರು. ಫೆಲ್ಸೈಟ್ ಅಥವಾ ದೇಶದಲ್ಲೇ ಫೆಲ್ಸೈಟ್ ಸಿಗುವ ಅದಿರು ದೊರಕುವ ರಾಜ್ಯ ಯಾವುದು ಅಂದರೆ ಕರ್ನಾಟಕ. ಆ ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಅಂದರೆ ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ಸಿಗುತ್ತೆ ಫೆಲ್ಸೈಟ್ ಅದಿರು. ನಂತರ ನೋಡಿ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳು ಕರಾವಳಿ ಜಿಲ್ಲೆಗಳಾಗಿವೆ. ಅತ್ಯಂತ ಕಡಿಮೆ ಕರಾವಳಿ ಹೊಂದಿರೋದು ಯಾವುದು ಅಂದರೆ ದಕ್ಷಿಣ ಕನ್ನಡ. ಆ ನಂತರ ಅತಿ ಹೆಚ್ಚು ಅಂತ ಬಂದರೆ ಉತ್ತರ ಕನ್ನಡ ಅತಿ ಹೆಚ್ಚು ಹೊಂದಿದೆ, 160 ಸಮಥಿಂಗ್. ಆದರೆ ಇದರಲ್ಲಿ ಬರಲ್ಲ, ಅದು ನೆಕ್ಸ್ಟ್ ವಿಭಾಗದಲ್ಲಿ ಬರ್ತದೆ. ಉಡುಪಿ 120 ಸಮಥಿಂಗ್ ಬರ್ತದೆ. ಆದರೆ ಕಡಿಮೆ ಬರೋದು ದಕ್ಷಿಣ ಕನ್ನಡದ ಕರಾವಳಿ ತೀರ ಅಂತ ನಾವು ನೋಡ್ತೀವಿ. ಟೋಟಲ್ ಎಷ್ಟು ಸರ್ ಕರ್ನಾಟಕದ ಕರಾವಳಿ ತೀರ ಅಂತ ನೋಡೋದಾದರೆ 320
ಕಿಲೋಮೀಟರ್ 320 ಕಿಲೋಮೀಟರ್ ಕರ್ನಾಟಕದ ಕರಾವಳಿ ಆಗಿರ್ತದೆ. ನೋಡಿ, ಇಲ್ಲಿ ಮೀನುಗಾರರ ಸಮುದ್ರದಲ್ಲಿ ಮೀನುಗಾರಿಕೆಗೆ ಹೆಸರುವಾಸಿ ಮಂಗಳೂರು, ಚಿಕ್ಕಮಗಳೂರು, ಈ ಕಡೆ ಚಿಕ್ಕಮಗಳೂರು, ನವಮಂಗಳೂರು ಬಂದರು ಇದೆಯಲ್ಲ, ಅಲ್ಲಿ ತುಂಬ ಪ್ರಸಿದ್ಧಿ ಮೀನುಗಾರರಿಗೆ. ಇಲ್ಲೇ ಇದೆಯಲ್ಲ ಚಿಕ್ಕಮಗಳೂರು, ಕೊಡಗು, ಮೈಸೂರು ಜಿಲ್ಲೆಗಳಲ್ಲಿ ಮರದ ದಿಮ್ಮಿಗಳ ಮಾರಾಟ ಕೇಂದ್ರವಾಗಿದೆ. ನಂತರ ನೋಡಿ, ಅರಣ್ಯಗಳು, ವನ್ಯ ಮೃಗಗಳ ಮತ್ತು ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ನೋಡೋದಾದರೆ ಇಲ್ಲಿ ಸ್ವಲ್ಪ ನೋಡಿ ಇಂಪಾರ್ಟೆಂಟ್ ಮಾತ್ರ ನಾನು ಹೇಳ್ತೀನಿ. ಬಂಡೀಪುರ, ನಾಗರಹೊಳೆಗೆ ಇನ್ನೊಂದು ಏನು ಹೆಸರಿದೆ ಅಂತ ನೋಡೋಣ, ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮಲೆ ಮಹದೇಶ್ವರ ಬೆಟ್ಟ, ಪುಷ್ಪಗಿರಿ ಬೆಟ್ಟ ಮುಂತಾದವು ಪ್ರಸಿದ್ಧ ಅರಣ್ಯ ಪ್ರದೇಶಗಳು. ಅರ್ಥ ಆಯ್ತಾ? ನಂತರ ನೋಡಿ, ಮೈಸೂರು ಜಿಲ್ಲೆಯಲ್ಲಿ ಅನೇಕ ಬುಡಕಟ್ಟು ಸಮುದಾಯ ನೆಲೆಯಾಗಿವೆ. ಅವುಗಳ ಬಗ್ಗೆ ಕೇಳ್ತಾರೆ. ಜೇನು ಕುರುಬ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಬುಡಕಟ್ಟು ಸಮುದಾಯ ಯಾವುದು? ಜೇನು ಕುರುಬ. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ನಾವು ನೋಡ್ತೀವಿ ಇದನ್ನು ಹೆಚ್ಚಾಗಿ. ಯಾರನ್ನ? ಜೇನು ಕುರುಬರನ್ನು. ನಂತರ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಕೊರಗ ಬುಡಕಟ್ಟು ಕೇಳ್ತಾರೆ. ಕೊರಗ ಮತ್ತು ಜೇನು ಕುರುಬ ಯಾವ ಜಿಲ್ಲೆಯಲ್ಲಿ ಕಂಡುಬರುವ ಬುಡಕಟ್ಟುಗಳು ಅಂತ ಈ ರೀತಿ ಕೇಳ್ಬೋದು. ಇನ್ನು ಡಿಫ್ರೆಂಟಾಗಿ ಕೇಳ್ಬೋದು. ಅದಕ್ಕೋಸ್ಕರ ಯಾವೆರಡು? ಕೊರಗ ಮತ್ತು ಜೇನು ಕುರುಬ ತುಂಬ ಇಂಪಾರ್ಟೆಂಟು, ಜ್ಞಾಪನ ಇಟ್ಕೊಳ್ಳಿ. ಮತ್ತೆ ಇನ್ನೊಂದು ನೋಡೋದಾದರೆ ಅತ್ಯಂತ ಹಿಂದುಳಿದ ಸಮುದಾಯ ಯಾವಾಗಿವೆ ಅಂದರೆ ಇವಾಗಿವೆ. ಕೊಡಗು ಜಿಲ್ಲೆಯಲ್ಲಿ ಯಾವ ಸಮುದಾಯ ಕಂಡುಬರ್ತದೆ ಅಂದರೆ ಮಲೆಕುಡಿಯರು. ಇದು ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುತ್ತಾರೆ. ನಂತರ ಚಾಮರಾಜನಗರ ಜಿಲ್ಲೆಯಲ್ಲಿ ವಾಸಿಸುವ ಸೋಲಿಗರು. ನೋಡಿ, ಬುಡಕಟ್ಟುಗಳ ಬಗ್ಗೆ ಒಂದು ಪ್ರಶ್ನೆ ಕೊಡ್ತಾರೆ, ಆದಷ್ಟು ಕ್ಲೀನಾಗಿ ನೋಡ್ಕೊಬೇಕಾಗ್ತದೆ. ಸೋಲಿಗರು ಚಾಮರಾಜನಗರದಲ್ಲಿ ನೋಡ್ತೇವೆ. ಮಲೆಕುಡಿಯರು, ಕೊರಗ, ಜೇನು ಕುರುಬ ಇವನ್ನೆಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ. ಇವೆಲ್ಲ ಬಿಟ್ಟು ಕೂಡ ಹಕ್ಕಿಪಿಕ್ಕಿಗಳು, ಹಲಸರು, ಮೇದರು ಇವು ಮುಂತಾದ ಬುಡಕಟ್ಟುಗಳು ಇಲ್ಲಿ ನಾವು ನೋಡ್ತೇವೆ. ನಂತರ ನೋಡಿ, ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಗೊತ್ತು ಬಿಡಯ್ಯ. ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಗೊತ್ತು. ನಂತರ 5 ಹುಲಿ ಸಂರಕ್ಷಿತ ಪ್ರದೇಶಗಳು ಯಾವುವು ಅಂತ ಕೇಳ್ತಾರೆ. ಅದರಲ್ಲಿ 3 ಮೈಸೂರಲ್ಲೇ ಇದೆ. 5 ಯಾವುವು ಅಂತ ಗೊತ್ತೇನಪ್ಪ? ನೋಡಿ ಬನ್ನಿ. ಫಸ್ಟ್ನೇದು ಬಂಡೀಪುರ, ನಾಗರಹೊಳೆ, ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ. ಈ 3 ಎಲ್ಲಿದೆ ಅಂದರೆ ಮೈಸೂರು ವಿಭಾಗದಲ್ಲಿದೆ. ಮೈಸೂರು ವಿಭಾಗದಲ್ಲೇ ಈ 3 ಇದೆ. ಇನ್ನೆರಡು ಯಾವುವು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡ್ತೀರಾ, ಇಲ್ಲ ಹೇಳೋದಾದರೆ ಇನ್ನೆರಡು, ಒಂದು BRB ಅಂದರೆ ಬಿಳಿಗಿರಿ ರಂಗನತಿಟ್ಟು ಅಲ್ಲಿ, ಇನ್ನೊಂದು ಬನ್ನೇರುಘಟ್ಟ ಆಗಿರ್ತದೆ. ಈ ಟೋಟಲ್ 5 ಹುಲಿ ಸಂರಕ್ಷಿತ ಪ್ರದೇಶಗಳಾಗಿರ್ತವೆ. ಇದು ಕೂಡ ಇಂಪಾರ್ಟೆಂಟು, 5 ಕೇಳೋ ಚಾನ್ಸಸ್ ಇರುತ್ತೆ. ಯಾವ ಜಿಲ್ಲೆಯಲ್ಲಿದೆ ಹೋಲಿಕೆ ಮಾಡಿರಿ ಅಂದರೆ ನೋಡಿ, 3 ಕೂಡ ಬಂಡೀಪುರ, ನಾಗರಹೊಳೆ, ಭದ್ರಾ ಮತ್ತು ಇವು 3 ಮೈಸೂರು ವಿಭಾಗದಲ್ಲೇ ಇದೆ. ತುಂಬ ಇಂಪಾರ್ಟೆಂಟು. ಜಿಲ್ಲೆಗಳು ಕೇಳ್ತಾರೆ, ಅದನ್ನು ಇನ್ನೂ ಡೆಫ್ಟಾಗಿ ನೋಡ್ಕೊಬೇಕಾಗ್ತದೆ. ದೇಶದಲ್ಲಿ ಹುಲಿಗಳ ಸಂಖ್ಯೆಯಲ್ಲಿ 2ನೇ ಅತಿ ಹೆಚ್ಚು ಹೊಂದಿರೋ ರಾಜ್ಯ ಯಾವುದು ಅಂದರೆ ಕರ್ನಾಟಕ ರಾಜ್ಯವಾಗ್ತದೆ. ಇಲ್ಲಿ ನೋಡ್ಬೋದು ಹುಲಿ, ಆನೆ, ಕಾಡೆಮ್ಮೆ ನೋಡಿ, ರಂಗನತಿಟ್ಟು ಪಕ್ಷಿಧಾಮ. ಇಲ್ಲಿನ ಪಕ್ಷಿಧಾಮಗಳು, ಪ್ರಮುಖ ಪಕ್ಷಿಧಾಮಗಳನ್ನ ನೋಡೋದಾದರೆ ಇಲ್ಲಿ ನೋಡ್ಬೋದು ಗುಡವಿ ಪಕ್ಷಿಧಾಮ, ರಂಗನತಿಟ್ಟು ಪಕ್ಷಿಧಾಮ, ಕೊಕ್ಕರೆ ಬೆಳ್ಳೂರು ಇವು ಪ್ರಮುಖ ಪಕ್ಷಿಧಾಮಗಳಾಗ್ತವೆ. ಮೇಲುಕೋಟೆ ವನ್ಯ ಮೃಗಧಾಮ, ಕಾವೇರಿ ವನ್ಯ ಮೃಗಧಾಮ, ಮಲೆ ಮಹದೇಶ್ವರ ವನ್ಯ ಮೃಗಧಾಮ ಮತ್ತು ಪುಷ್ಪಗಿರಿ ಮುಂತಾದವುಗಳನ್ನು ವನ್ಯ ಮೃಗಧಾಮಗಳನ್ನ ನೋಡ್ತೇವೆ. ಎಲ್ಲಿ? ನಾವು ಮೈಸೂರು ವಿಭಾಗದಲ್ಲಿ. ಅವಲೇ ಹೇಳಿದೆ ನೋಡಿ, ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ. ನಾಗರಹೊಳೆನೇ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತಲೂ ಕೂಡ ಕರೀತಾರೆ. ಇದು ಕೂಡ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಚಾಮರಾಜನಗರದಲ್ಲಿ ಜಿಲ್ಲೆಯಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವಿದೆ. ಬಂಡೀಪುರ ಎಲ್ಲಿದೆ ಅಂದರೆ ಚಾಮರಾಜನಗರ. ತುಂಬ ಇಂಪಾರ್ಟೆಂಟು, ನೋಡ್ಕೊಬೇಕಾಗ್ತದೆ. ನಂತರ ಇಲ್ಲಿ ಕಲೆ, ಸಂಗೀತ, ಸಾಹಿತ್ಯ, ಜನಪದಕ್ಕೆ ಬಂದರೆ ಇಲ್ಲಿ ಹಲವು ಶ್ರೀಮಂತವಾಗಿದೆ. ಇಲ್ಲಿ ಕಲೆ, ಸಾಹಿತ್ಯ ಮತ್ತು ನೃತ್ಯ, ನಾಟಕ ಎಲ್ಲ ಕೂಡ ಇಲ್ಲಿ ಶ್ರೀಮಂತತೆಯಿಂದ ಕೂಡಿದೆ. ಏನಂತಾರೆ? ಮೈಸೂರು ನಗರವನ್ನು ಕಲೆಗಳ ತವರೂರು ಅಂತ ಕರೀತಾರೆ. ಯಾವನ್ನ? ಮೈಸೂರನ್ನ. ಕರಾವಳಿ ಜಿಲ್ಲೆಗಳಲ್ಲಿ ಯಕ್ಷಗಾನ, ಬಯಲಾಟಗಳು ಅತ್ಯಂತ ಜನಪ್ರಿಯ, ಹೆಸರುವಾಸಿಯಾಗಿಬಿಟ್ಟಿದೆ.
ಯಕ್ಷಗಾನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮನ್ನಣೆ ಕೂಡ ಗಳಿಸಿಕೊಂಡಿದೆ. ಕಂಸಹಾಳೆ, ಕಂಸ ಕುಣಿತ, ಚೌಡಿಕ ಕಲೆ, ವೀರಗಾಸೆ ಕುಣಿತಗಳು ಮತ್ತು ಪಟಕುಣಿತ, ನಂದಿಕೋಲು ಮುಂತಾದವುಗಳು ಅತ್ಯಂತ ಪ್ರಸಿದ್ಧ. ನಂತರ ನೋಡಿ ಇಲ್ಲಿ ಪ್ರಸಿದ್ಧ ಹಬ್ಬಗಳು ನೋಡೋದಾದರೆ ಕೊಡವರ ಹುತ್ತರಿ ಹಬ್ಬ ತುಂಬ ಪ್ರಸಿದ್ಧಿ. ಕೊಡವರ ಹುತ್ತರಿ ಕರಾವಳಿ ಪ್ರದೇಶಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು. ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಭೂತಾರಾಧನೆ, ಕಂಬಳ, ಕಾಂತಾರದಲ್ಲಿ ನೋಡಿರ್ತೀರಿ ಕಂಬಳ, ಇವು ತುಂಬ ಆಚರಣೆಗಳಲ್ಲಿ ಅತ್ಯಂತ ಪ್ರಮುಖವಾದವು. ಇವು ಗ್ಯಾಪ್ನ ಇಟ್ಕೊಳ್ಳೇಬೇಕು. ನೋಡು, ಕೊಡವರ ಹುತ್ತರಿ ಹಬ್ಬ ತುಂಬಾ ಇಂಪಾರ್ಟೆಂಟು. ನಂತರ ಇಲ್ಲಿ ನೋಡಿ ನಾವು ನೃತ್ಯ ಸಂಗೀತಗಳ ಬಗ್ಗೆ ನೋಡೋದಾದರೆ ಇಲ್ಲಿ ಭರತನಾಟ್ಯ, ನಾಟಕ, ಸಂಗೀತ ನಾಟಕಗಳು ಅರಮನೆಯೇ ಪ್ರೋತ್ಸಾಹ ನೀಡ್ತಿದ್ರು. ಮೈಸೂರು ರಾಜರೇ ಈ ಭರತನಾಟ್ಯಕ್ಕಾಗಲಿ, ನಾಟಕಕ್ಕಾಗಲಿ, ಸಂಗೀತಕ್ಕಾಗಲಿ ಅತ್ಯಂತ ಪ್ರೋತ್ಸಾಹ ಕೊಡ್ತಿದ್ರು. ಇದು ನಮ್ಮ ಮೈಸೂರು ಅರಮನೆ. ಇಲ್ಲಿ ಬನ್ನಿ, ಮೈಸೂರು ಭಾಗದಲ್ಲಿ ಜಿಲ್ಲೆಗಳಲ್ಲಿ ಅನೇಕ ಪ್ರಸಿದ್ಧ ಸಾಹಿತಿ ತಾಣಗಳಿವೆ. ಹಾಸನದ ರಾಜಾರಾವ್ ಇಂಗ್ಲೀಷ್ನಲ್ಲಿ ಪ್ರಸಿದ್ಧಿ ಕಾದಂಬರಿಗಾರರಾಗಿದ್ದರು. ಯಾರು? ರಾಜಾರಾವ್. ಅವರು ಹಾಸನ ಜಿಲ್ಲೆಯವರು. ಆರ್ ಕೆ ನಾರಾಯಣ್ ಮತ್ತೊಬ್ಬ ಇಂಗ್ಲೀಷ್ ಕಾದಂಬರಿಕಾರ. ಜ್ಞಾನಪೀಠ ಪ್ರಶಸ್ತಿ ವಿಜೇತ ಯಾರು? ಶಿವರಾಮ ಕಾರಂತ್, ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದವರು. ಕನ್ನಡದ ಭಾವಗೀತೆಗಳ ಜೀವ ತುಂಬಿದ ಕೆ. ಎಸ್. ನರಸಿಂಹಸ್ವಾಮಿ ಮೈಸೂರು ನಗರಕ್ಕೆ ಸೇರಿದವರು. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್, ಡಾಕ್ಟರ್ ಎಸ್. ಎಲ್. ಭೈರಪ್ಪ, ಗೋಪಾಲಕೃಷ್ಣ ಅಡಿಗ, ಬಿ. ಎಂ. ಶ್ರೀಕಂಠಯ್ಯ, ಬಿ. ಎಂ. ಶ್ರೀ ಅಂತಲೇ ಫೇಮಸ್ಸು. ಎಂ. ಎನ್. ಮೂರ್ತಿರಾವ್, ದೇವನೂರು ಮಹಾದೇವ, ಅವರ ಪುಸ್ತಕಗಳನ್ನ ಓದೋಕ್ಕೆ ಒಂಥರ ರೋಮಾಂಚನವಾಗ್ತದೆ. ಅಕ್ಬರ್ ಅಲಿ, ಸಾರಾ ಅಬೂಬಕರ್. ನೋಡಿ, ಇಲ್ಲಿರೋ ಅಷ್ಟು ಪ್ರಸಿದ್ಧ ಸಾಹಿತಿಗಳ ಬಗ್ಗೆ ತಿಳ್ಕೊಳ್ಳಿ, ಪ್ಲಸ್ ಅವರ ಕೃತಿಗಳು, ಪ್ರಸಿದ್ಧ ಕೃತಿಗಳನ್ನು ಕೂಡ ತಿಳ್ಕೊಬೇಕಾಗ್ತದೆ ನೀವು. ನೋಡಿ ಇಲ್ಲಿ ಫೀಲ್ಡ್ ಮಾರ್ಷಲ್ ಕೆ. ಎಂ. ಇದು ಸೈನಿಕ ವಿಭಾಗದಲ್ಲಿ ದೇಶದ ರಕ್ಷಣೆಗೆ ಬಂದರೆ ಕೆ ಎಂ ಕರಿಯಪ್ಪ, ಜನರಲ್ ಕೆ. ಎಸ್. ತಿಮ್ಮಯ್ಯ, ಇವರು ರಾಷ್ಟ್ರಕ್ಕೆ ಕೀರ್ತಿ ತಂದ ಭಾರತ ಸೈನ್ಯದಲ್ಲಿ ಮಾರ್ಷಲ್ಗಳಾದ ನಮ್ಮ ಕನ್ನಡದ ಕುವರರು, ಕೊಡಗಿನ ಕುವರರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಸಾಹಿತಿಗಳ ಫೋಟೋ ನೋಡೋದಾದರೆ ಇಲ್ಲಿ ಬಿ. ಎಂ. ಶ್ರೀಕಂಠಯ್ಯ ಅವರದು, ಪಿಟೀಲು ಚೌಡಯ್ಯ, ಕೆ. ಎಸ್. ನರಸಿಂಹಸ್ವಾಮಿ, ರಾಜಾರಾಮಣ್ಣ, ಕೆ. ಕೆ. ಹೆಬ್ಬಾರ್, ದೇವನೂರು ಮಹಾದೇವ, ಫೀಲ್ಡ್ ಮಾರ್ಷಲ್ ಕೆ. ಎಂ. ಕರಿಯಪ್ಪ, ಡಿ. ದೇವರಾಜ ಅರಸು 1973 ನವೆಂಬರ್ 1 CM ಆಗಿದ್ದವರು. ನಂತರ ನೋಡಿ ಶಿಕ್ಷಣ ಆರೋಗ್ಯ ಕ್ಷೇತ್ರ ನೋಡೋದಾದರೆ ಮೈಸೂರಿನಲ್ಲಿ ಒಂದು ಶಿಕ್ಷಣ ಕೇಂದ್ರ, ಹಲವಾರು ಶಿಕ್ಷಣ ಕೇಂದ್ರಗಳಿದೆ. ಅದರಲ್ಲಿ ಪ್ರಮುಖ ಯಾವ್ಯಾವು ಅಂತ ನಾವು ನೋಡ್ಕೊಬೇಕಾಗ್ತದೆ. ಮೈಸೂರು ವಿಶ್ವವಿದ್ಯಾಲಯ 1916 ಆರಂಭವಾಯಿತು. ಒಡೆಯರು ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಲು 1916 ಆರಂಭ ಮಾಡಿದ್ರು. ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ಕೂಡ ಆರಂಭ ಮಾಡಿದ್ರು. ನೋಡಿ, ಇದು ಇಷ್ಟು ಇನ್ಫಾರ್ಮೇಷನ್ ನೀವು ಓದ್ಕೊಬೇಕಾಗ್ತದೆ ಸಂಪೂರ್ಣವಾಗಿ. ನೋಡಿ, ಈ ಸಾಂಸ್ಕೃತಿಕ ಸಂಪತ್ತು ನೋಡೋದಾದ್ರೆ ಇಲ್ಲಿ ಗೊಮ್ಮಟೇಶ ವಿಗ್ರಹ, ದೇಶದ ಪ್ರಧಾನಮಂತ್ರಿಗಳಾದ ಏಕೈಕ ಕನ್ನಡಿಗ HD ದೇವೇಗೌಡರು ಹಾಸನ ಜಿಲ್ಲೆಯ ಹರದನಹಳ್ಳಿಯವರಿಗೆ ಸೇರಿದವರಾಗಿರ್ತಾರೆ. ಯಾರು? HD ದೇವೇಗೌಡ ಅವರು. ಹುತ್ತರಿ ಹಬ್ಬ ಕೊಡಗು. ನೋಡಿ, ಕೊಡಗಿನ ಹುತ್ತರಿ ಹಬ್ಬ ನೋಡ್ಬೋದು. ಇಲ್ಲಿ ಸುತ್ತೂರು ಮಠ ಮೈಸೂರಲ್ಲಿ ಕಾಣ್ಬೋದು. ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತ ವಿಭಾಗ ಯಾವುದು ಅಂದರೆ ನಮ್ಮ ಮೈಸೂರು ವಿಭಾಗವಾಗ್ತದೆ. ಇಲ್ಲಿ ಸಂಪತ್ತು ತುಂಬಿ ತುಳ್ಕಾಡೋದನ್ನು ನಾವು ಕಾಣ್ತೇವೆ. ಕಲೆ, ವಾಸ್ತುಶಿಲ್ಪ. ನೋಡಿ, ಕಾಫಿ ಬೆಳೆಗೆ ಅತ್ಯಂತ ಪ್ರಸಿದ್ಧಿ ಯಾವುದು ಅಂದರೆ ಚಿಕ್ಕಮಗಳೂರು. ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮಂಡ್ಯ ಜಿಲ್ಲೆ ಏನು ಫೇಮಸ್ ಅಪ್ಪ ಅಂದರೆ ಸಕ್ಕರೆಗೆ. ಕಲೆಗಳ ತವರೂರು ಮೈಸೂರು, ಅರಮನೆ ನಗರಿ ಅಂತ ಕರೀತಾರೆ. ತುಂಬ ಇಂಪಾರ್ಟೆಂಟು. ನಂತರ ನೋಡಿ, ಇಲ್ಲಿ ಯಕ್ಷಗಾನ ಕಲೆ ಕರಾವಳಿ ಜಿಲ್ಲೆಗಳಿಗೆ ಅತ್ಯಂತ ಪ್ರಸಿದ್ಧಿ. ಕಂಸಹಾಳೆ ಕುಣಿತ ಚಾಮರಾಜನಗರ ತುಂಬ ಪ್ರಸಿದ್ಧಿ. ಸೋಮನಾಥಪುರ, ಬೇಲೂರು, ಚೆನ್ನಕೇಶವ ದೇವಾಲಯಗಳು, ಮದನಿಕೆ ವಿಗ್ರಹಗಳು, ಶ್ರವಣ ಬೆಳಗುಳ, ಗೊಮ್ಮಟೇಶ್ವರ ಏಕಶಿಲಾ ವಿಗ್ರಹ, ಹಳೇಬೀಡು, ಮೂಡುಬಿದಿರೆ ಮುಂತಾದವುಗಳು ಅತ್ಯಂತ ಪ್ರಸಿದ್ಧವಾದವು. ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಕಾವೇರಿ ನದಿ ಉಗಮ ಆಗೋದನ್ನ ನಾವು ಕಾಣ್ತೀವಿ. ಇದು 805 ಕಿಲೋಮೀಟರ್ ಒಟ್ಟು ಹರಿದರೆ ಕರ್ನಾಟಕದಲ್ಲಿ 385 ಕಿಲೋಮೀಟರ್ ಕರ್ನಾಟಕದಲ್ಲಿ ಹರಿತದೆ.
ಇದು ತುಂಬ ಇಂಪಾರ್ಟೆಂಟು. ನಂತರ ನೋಡಿ 320 ಕಿಲೋಮೀಟರ್ ಉದ್ದದ ಕರಾವಳಿ ತೀರ ಹೊಂದಿದೆ. ಆಲ್ರೆಡಿ ಹೇಳಿದೆ ನಾನು, 320 ಕಿಲೋಮೀಟರ್ ಕರಾವಳಿ ಹೊಂದಿದೆ. ಅದರಲ್ಲಿ 161 ಉತ್ತರ ಕನ್ನಡ ಕೂಡ ಹೊಂದಿದೆ. ನಂತರ ನೋಡಿ ಇಲ್ಲಿ ನಾವು ಸ್ವಾತಂತ್ರ್ಯ ಹೋರಾಟಗಾರರ ಈ ಮೈಸೂರು ವಿಭಾಗದಲ್ಲಿ ಯಾರ್ಯಾರು ಇದ್ರು ಅಂತ ನೋಡೋದಾದರೆ ಪ್ರಸಿದ್ಧರನ್ನೇ ತೊಗೊಂಡ್ಬಿಡೋಣ ಮೊದಲಿಗೆ. ಮಂಗಳೂರಿನ ಕುದ್ಮಲ್ ರಂಗರಾವ್ ಅತ್ಯಂತ ಪ್ರಸಿದ್ಧರು, ಅಸ್ಪೃಶ್ಯತೆ ನಿವಾರಣೆಗೆ ಹೋರಾಡಿದವರು. ರಾಮಚಂದ್ರ ರಾವ್ ಗಾಂಧೀಜಿಯವರ ಅನುಯಾಯಿಯಾಗಿದ್ದರು. ನೋಡಿ ಇಲ್ಲಿ ಗಿರೀಶ್ ಕಾರ್ನಾಡ್, ಸದಾಶಿವರಾವ್, ಯಶೋಧ ದಾಸಪ್ಪ, ನೋಡಿ ಇಲ್ಲಿರೋರು ಅಷ್ಟು ತುಂಬ ಮುಖ್ಯ. ಅದರಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯ ತುಂಬ ಮುಖ್ಯದವರು. ನೋಡಿ ಇವ್ರನ್ನೆಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ. ಮೈಸೂರು ದಸರಾ ಉತ್ಸವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಜನಪ್ರಿಯವಾದ ಉತ್ಸವವಾಗಿತ್ತು. ನೋಡಿ ಇದಿಷ್ಟು ಕ್ಲಾಸ್ ಮಾಡಿದ್ನಲ್ಲ, ಇದೆಲ್ಲ ಏನು ಅಂದರೆ ಕರ್ನಾಟಕದ 4 ಕಂದಾಯ ವಿಭಾಗಗಳಲ್ಲಿ ಮೈಸೂರು ವಿಭಾಗದ ಜಿಲ್ಲೆಗಳು 8 ಜಿಲ್ಲೆಗಳಿದೆ. ಅದರ ಸಂಪೂರ್ಣ ಮಾಹಿತಿ ಈ ಕ್ಲಾಸಲ್ಲಿ ನಾನು ನಿಮಗೆ ನೀಡಿದ್ದೇನೆ. ಇದು 6th ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ಕಿಂದ ರೆಫರ್ ಮಾಡಿಕೊಂಡು ನಿಮಗೆ ಇದನ್ನು ನೋಡಿ. ಯಾವುದೇ ಕಾರಣಕ್ಕೂ ಅವರು ಬೇರೆ ರೆಫರ್ ಬುಕ್ಸ್ಗಿಂತ ಈ ಥರ ಗೌರ್ಮೆಂಟ್ ಬುಕ್ಸ್ ಟೆಕ್ಸ್ಟ್ ಬುಕ್ಕಿಂದನೇ ಕ್ವಶನ್ ತೆಗಿಯೋ ಚಾನ್ಸಸ್ ಹೆಚ್ಚು ಇರೋದ್ರಿಂದ ನಾನು ಇಲ್ಲಿಂದನೇ ಕ್ಲಾಸ್ ಮಾಡಿರೋದು. ಈ ಕ್ಲಾಸ್ ನಿಮಗೆ ಯೂಸ್ಫುಲ್ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.